ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಂತೂ ನಾನು ವಿಡಿಯೋ ಲಾಗ್ ಮಾಡ್ಲಿಕ್ಕತ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಎಲ್ಲರೂ ಈ ವರ್ಷ ಖುಷಿ ಖುಷಿಯಿಂದ ರಾಖಿ ಹಬ್ಬ ಆಚರಣೆ ಮಾಡ್ಬೇಕಂತೇಳಿ ಮನಸ್ಫೂರ್ತಿಯಿಂದ ಕೋರ್ಕೊತೀನಿ. ರಾಖಿ ಹಬ್ಬ ಅಂತೂ ಬಂತಲ್ರಿ, ಹಂಗಂತೇಳಿ ವಿಡಿಯೋ ಲಾಗ್ ಮಾಡ್ಲಿಕ್ಕತ್ತೀನಿ. ನೋಡ್ರಿ, ಮಾರ್ಕೆಟಿಗೆ ಹೋಗಿದ್ದೈತ್ರಿ ನಾವು ರಾಖಿ ತೊಗೊಳಕ್ಕೆ. ಹಬ್ಬ ಅಂದ್ರೇನೆ ಹಬ್ಬ ರೀ. ನಮ್ಮ ಹುಬ್ಳ್ಯಾಗಂತೂ ಯಾವುದೇ ಹಬ್ಬ ಬರಲಿ ಮಾರ್ಕೆಟಿಗೆ ಹೋಗೋದೈತಿ, ವ್ಯಾಪಾರ ಮಾಡೋದೈತಿ. ಹಂಗಂತೇಳಿ ನೋಡ್ರಿ, ವೆರೈಟಿಲಿಂದ ವೆರೈಟಿ ರಾಖಿ ರೀ. ನೋಡ್ರಿ, ರಾಖಿ ಅಂತೂ ತೊಗೊಳಂಗೆ ಇಲ್ಲ ರೀ. ಈ ಸರಿ ಅಂತೂ ಅಷ್ಟಂದ್ರೆ ಅಷ್ಟು ರೇಟ್ ರೀ. ಆದರೂ ತೊಗೊಳಕ್ಕೆ ಬೇಕಾಗ್ತೈತ್ರಿ, ಯಾಕಂದರೆ ಅನ್ನ ಗಿಫ್ಟ್ ಕೊಡ್ತಾರಲ್ಲ ಹಂಗಂತೇಳಿ. ಫ್ರೆಂಡ್ಸ್, ನಾನಂತೂ ಮಸ್ಕಿರಿ ಮಾಡ್ಲಿಕ್ಕತ್ತೀನಿ ರೀ. ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ, ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಒಂದಿದ್ರೆ ಸಾಕ್ರಿ ಹಿಂಗ್ಯಾರ್ಗೆ. ಫಸ್ಟ್ ಒಂದು ಅಂಗಡಿಯಾಗ ನೋಡಿದ್ರಿ, ಅಷ್ಟೇನು ಚಲೋ ಅನಿಸ್ಲಿಲ್ಲ ನನಗೆ. ಆಮ್ಯಾಗ ಬೇರೆ ಅಂಗಡಿಗೆ ಬಂದಿರಿ ನಾನು. ರಾಖಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇದಾವ್ರಿ. ನೋಡ್ರಿ, ವೆರೈಟಿಲಿಂದ ವೆರೈಟಿ ರಾಖೀಸ್ ಇದಾವ್ರಿ. ಫ್ರೆಂಡ್ಸ್, ನಾನು ವಿಡಿಯೋ ಅಂತೂ ನೀಟ್ ಮಾಡಿಲ್ಲ ರೀ. ಹಂಗೆ ನಿಮ್ಗೆ ಮಾರ್ಕೆಟಿಂದು ಒಂದು ಫೀಲ್ ಬರ್ಬೇಕಂತೇಳಿ ನೀಟ್ ಮಾಡಲಾರ್ದಂಗೆ ನಾನು ವಿಡಿಯೋ ಮಾಡ್ಲಿಕ್ಕತ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ರಾಖಿ ಅಂತೂ ಒಂದಕ್ಕಿಂತ ಒಂದು ಭಾಳ ಅಂದ್ರೆ ಭಾಳ ಚಲೋ ಇದಾವ್ರಿ. ಮತ್ತು ಗದ್ದಲನೂ ಭಾಳ ಇತ್ತು ರೀ. ಹಂಗಂತೇಳಿ ಜಾಸ್ತಿ ವಿಡಿಯೋ ಅಂತೂ ಮಾಡ್ಲಿಕ್ಕೆ ಆಗಿಲ್ಲ ರೀ. ಲೆಂತಿ ವಿಡಿಯೋ ಅಂತೂ ಮಾಡ್ಲಿಕ್ಕೆ ನನಗಂತೂ ಆಗಿಲ್ಲ. ನೋಡಿರಿ, ರಾಖಿ ಅಂತೂ ಭಾಳ ಅಂದ್ರೆ ಭಾಳ ಚಂದ ಇದಾವ್ರಿ. ನೋಡಿರಿ, ಅನ್ನಗಂತೂ ಇಂಥ ರಾಖಿ ಎಲ್ಲ ಇಷ್ಟ ಆಗೋದಿಲ್ಲ ರೀ. ಹಿಂಗೆ ಮಾರ್ಕೆಟಿಗೆ ಬಂದಿದ್ದೈತೆ ಅಂತೇಳಿ ವಿಡಿಯೋ ತೋರಿಸ್ಲಿಕ್ಕೆ ಅಂತೇಳಿ ನಾನು ಮಾಡಿದ್ರಿ. ಅನ್ನಗಂತೂ ಇಂಥವೆಲ್ಲ ಇಷ್ಟ ಆಗೋದಿಲ್ಲ, ಸಣ್ಣ ಸಣ್ಣವು. ಯಾಕಂದ್ರೆ ನಮ್ಮ ಮನ್ಯಾಗ ದೊಡ್ಡ ದೊಡ್ಡ ರಾಖಿ ಇದ್ರು ಭಾಳ ಇಷ್ಟ ರೀ. ಸ್ವಲ್ಪ ಸ್ಟೋನ್ ಇದ್ದಂಗೆ ಇರ್ಬೇಕು ರೀ. ಇಲ್ಲೋರಿ, ಅಂಗಡಿ ಅನ್ನಗಂತೂ ನಾ ಕೇಳಿದ್ದೆ ಸ್ಟೋನಿನ ಟೈಪ್ ಐತೇನು ಅಂಥೇಳಿ. ಅವರು ಇದಾವೆ ನೋಡ್ರಿ ಅಂತೇಳಿ ಅಂದ್ರೆ, ಆದ್ರೂ ನನಗೆ ಇಲ್ಲೇನು ಅಷ್ಟೇನು ಇದು ಅನಿಸಿಲ್ಲ ರೀ ರಾಖಿ. ಇದೇನು ನಾವು ಫಸ್ಟ್ ನೋಡಿದ್ವಲ್ಲ ಅಲ್ಲಿ ಚಂದ ಇದ್ದು ರೀ ರಾಖಿ ಅಂತೂ. ನೋಡಿರಿ, ನಾನಂತೂ ಯಾವ್ದು ಚಂದ ಐತೆ ಅಂತೇಳಿ ಎಲ್ಲ ವೀಡಿಯೋದಾಗ ತೋರಿಸ್ಕತ್ತೀನಿ ನೋಡಿರಿ. ಆದ್ರೂ ನನಗೆ ಇದು ಅನಿಸಿಲ್ಲ ರೀ, ಚಲೋ ಅನಿಸಿಲ್ಲ. ಯಾಕಂದರೆ ಅನ್ನನ ಕೈ ದೊಡ್ಡ ಇದಾವಲ್ರಿ, ದಪ್ಪಿದವ್ರಿ ಕೈ ಸ್ವಲ್ಪ. ಹಂಗಂತೇಳಿ ನಾನು ಏನು ಮಾಡಿದೆ, ರಾಖಿ ನೋಡಿದ್ದೆ ರೀ. ಇನ್ನೊಂದು ಐತಿ ನೋಡಿರಿ, ಇಲ್ಲಂತೂ ದೊಡ್ಡ ಸ್ಟೋನಿಂಗ್ ಐತ್ರಿ. ಅದನ್ನು ಕೇಳಿದೆ ನಾನು ಎಷ್ಟು ಅಂತೇಳಿ. 150 ರೂಪಾಯಿ ಅಂತೇಳಿ ಹೇಳಿದ್ರಿ ಅವರಂತೂ. ದುಡ್ಡಿಂದ ಏನು ಇದಿಲ್ಲ ರೀ, ಯಾಕಂದರೆ ಚಲೋ ಇದ್ರೆ ಸಾಕಂತೇಳಿ ನಾನು ನೋಡ್ಲಿಕ್ಕತ್ತೀನಿ ರಾಖಿ. ಯಾಕಂದ್ರೆ ನಾವು ಊರೊಳಗೆ ಇರ್ತಾನಲ್ರಿ, ಹಂಗಂತೇಳಿ. ಈಗ ಮೊದಲಿಗೆ ಏನು ಬಂದಿದ್ವಲ್ರಿ, ಅಲ್ಲೇ ಬಂದೀವಿ ನಾವು ಮತ್ತೆ ರಾಖಿ ತೊಗೊಳಕ್ಕೆ. ನೋಡಿರಿ, ಇಲ್ಲಿ ನೋಡ್ಲಿಕ್ಕತ್ತೀರಲ್ಲ, ಇದ್ರೊಳಗಿಂದ ಒಂದು ರಾಖಿ ಮತ್ತು ಇದ್ರೊಳಗಿಂದ ಎರಡು ಒಂದೊಂದು ರಾಖಿ ತೊಗೊಂಡಿರಿ ನಾನು. ಟೋಟಲ್ ನಮ್ಮ ಅಣ್ಣಾಗ ಯಾವಾಗಲೂ ನಾವು 3 ರಾಖಿನ ಕಟ್ಟೋದು. ನೋಡಿರಿ, 3 ಜನಕ್ಕೆ ಅಂತೇಳಿ ನಾನು ಪ್ರತಿ ಸರಿನೂ ಹೋಗಿ ನಾನು ತೊಗೊಂಡು ಬರ್ತೀನಿ ರೀ. ಅಕ್ಕಾಗಂತೂ ಗೊತ್ತಾಗೋದಿಲ್ಲ ಅಂತೇಳಿ ನನಗೆ ಕಳಿಸ್ತಾಳೆ ಬ್ಯಾಟಿಗೆ. ನೋಡಿರಿ, ರಾಖಿ ಅಂತೂ ಒಂದಕ್ಕಿಂತ ಒಂದು ಭಾಳ ಚಲೋ ಇದಾವ್ರಿ ಇಲ್ಲಿ. ನೋಡಿ, ಸ್ಟೋನಿಂದ ಗಿನಿಂದೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಇದಾವ್ರಿ ರಾಖಿ ಅಂತೂ ಭಾಳ ವೆರೈಟೀಸ್ ಇದಾವ್ರಿ ಇಲ್ಲಿ. ಹಂಗಂತೇಳಿ ಎಲ್ಲೂ ತೊಗೊಂಡಿಲ್ಲ ರೀ ರಾಖಿ. ನಾನು ಎಲ್ಲ ಹುಡುಕಾಡಿ ಬಂದಿರಿ ಮಾರ್ಕೆಟೆಲ್ಲ. ಕೊನೆಗೂ ಇಲ್ಲೇ ತೊಗೊಂಡಿರಿ ನಾನು, ಚಲೋ ಇದಾವೆ ಅಂತೇಳಿ ರಾಖಿ ಅಂತೂ ತೊಗೊಳೋದಾಯ್ತು ರೀ. ಇವಾಗ ಹೊಂಟೇರಿ ನಾನು ಪಾನಿಪುರಿ ತಿನ್ನಾಕ. ಇಲ್ಲಿ ನೋಡ್ರಿ, ಪಾನಿಪುರಿ ಅಂಗಡಿನಾಗ ಸ್ವಲ್ಪ ಎಲ್ಲ ಮಾತಾಡ್ಸಿದ್ರಿ ಹೆಂಗೆ ವ್ಯಾಪಾರ ಹೆಂಗಿಲ್ಲ ಅಂತೇಳಿ. ಯಾಕಂದ್ರೆ ಜಲ್ದಿ ತಿಂದು ನಾನು ಕೊರಿಯರ್ ಮಾಡ್ಲಿಕ್ಕೆ ಹೋಗ್ಬೇಕಲ್ರಿ. ಕೊರಿಯರ್ ಆಫೀಸ್ ಅಂತೂ ಬಂದ್ ಆಗ್ತೈತೆ ಅಂತೇಳಿ ಜಲ್ದಿ ತಿನ್ನೋಣ ಅಂತೇಳಿ ಪಾನಿಪುರಿ ಕೇಳಿದೆ ರೀ. ಪಾನಿಪುರಿ ಅಂತೂ ಖಾಲಿ ಆಗೈತೆ ಅಂತೇಳಿ ಅಂದ್ರಿ ಅಂಗಡಿಯನ್ನ. ಅದ ಬೇಜಾರ್ನಾಗ ಆಯ್ತು ತೊಗೋಣ, ಹಂಗಿದ್ರೆ ಸೇವ್ ಪುರಿ ಆದ್ರೂ ಮಾಡಿಕೊಡ ಅಂತೇಳಿ ಕೇಳಿದೆ ರೀ ನಾನು. ಅನ್ನಾರ ಸೇವ್ ಪುರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾನು ನಿಂತು ಕಾಲು ನೋವು ಬಂತ್ರಿ. ಯಾಕಂದ್ರೆ ಸೇವ್ ಪುರಿ ಮಾಡಕ್ಕೆ ಸ್ವಲ್ಪ ಲೇಟ್ ಆಗ್ತೈತೆ ಅಂತೇಳಿ. ಇಲ್ಲಿ ನೋಡ್ರಿ, ಅನ್ನ ಇಷ್ಟು ಸೇವ್ ಹಾಕಿದ್ರಿ ತಿನ್ನೋಣ ಅಂತೇಳಿ. ನೋಡ್ರಿ, ಪಾನಿಪುರಿ ಖಾಲಿ ಪಾನಿಪುರಿ ತೋರಿಸ್ಲಿಕ್ಕತ್ತೀನಿ. ನೋಡ್ರಿ, ಅನ್ನ ಅಂತೂ ಇಂತೂ ಕೊಟ್ಟರಿ ಸೇವ್ ಪುರಿ ಮಾಡಿ. ನೋಡ್ರಿ, ತಿನ್ನಕ್ಕೆ ಹೋಗ್ತೀನಿ ರೀ. ಯಾಕಂದ್ರೆ ಅದ್ರ ಮ್ಯಾಗ ಸೇವ ಜಾಸ್ತಿ ಆಯ್ತಿರಿ, ಬಾಯಾಗಂತೂ ಹೋಗಿಲ್ಲ ರೀ. ಹಿಂಗೆ ಮಾಡಿ ತಿಂದಿರಿ ನಾನು. ಸೇವ್ ಪುರಿ ತಿನ್ನಾಕ ಒಂದು 15ರಿಂದ 20 ನಿಮಿಷ ಆಯ್ತು ರೀ. ಆವಾಗ 8:30 ಆಗಿತ್ತು. ಕೊರಿಯರ್ ಆಫೀಸ್ ಅಂತೂ ಬಂದಾಯ್ತು ರೀ. ಹಂಗಂತೇಳಿ ಏನು ಮಾಡಿದ್ದೆ ನಾ, ಮಾರನೇ ದಿನ ನಾನು ಅಕ್ಕ ಹೋದಿವ್ರಿ ನಾವು. ಯಾಕಂದರೆ ಕೊರಿಯರ್ ಮಾಡಕ್ಕೆ ಹೋದ್ರೆ ಏನಂದ್ರೆ ಅವರು, ಇಲ್ಲ ಇವತ್ತಂತೂ ಆಗೋದಿಲ್ಲ, ಇವಾಗ ಒಂದು ವೇಳೆ ನೀವು ಹಾಕಿದ್ರು ಮಂಗಳವಾರ ಇಲ್ಲಕಂದ್ರೆ ಬುಧವಾರ ಹೋಗ್ತೈತಿ ಅಂತೇಳಿ ಅಂದ್ರಿ. ಕೊರಿಯರ್ ಅಲ್ಲಿ ಹೋಗಿ ಮುಟ್ತೈತೆ ಅಂದ್ರೆ ಬೇಡ ಹಿಂಗಾಗೋ ಕೆಲಸ ಇಲ್ಲ ಅಂತೇಳಿ ನಾನು ಅಕ್ಕ ಇಬ್ಬರು ಸೇರಿ ಏನು ಮಾಡಿದ್ವಿ ರೀ, ಒಂದು ಯೋಚನೆ ಮಾಡಿದ್ವಿ. ಯಾಕಂದ್ರೆ ನಾವು ರಾತ್ರಿ ಏನಾದರೂ ಬಸ್ಸಿಗೆ ಹತ್ತಿದ್ರೆ ಬೆಳಗ್ಗೆ ಹೋಗಿ ಇಳಿತೀವಲ್ಲ ಹೆಂಗೂ ಪುನಾಗ, ಬಸ್ಸಿಗೆ ಕಳಿಸ್ಬಿಡೋಣ ಅಂತೇಳಿ ತೀರ್ಮಾನ ಒಂದು ತೊಗೊಂಡ್ಬಿಟ್ಟಿವಿ ರೀ ನಾನು ಅಕ್ಕ ಸೇರಿ. ಹಂಗೆ ಅಂತೇಳಿ ಹೊಂಟಿವಿ ನೋಡ್ರಿ ಚಿಗರಿ ಬಸ್ನಾಗ. ನಾವು ಇಬ್ಬರು ಟಿಕೆಟ್ ತೊಗೊಂಡು ಇನ್ನು ಹೊಂಟಿವ್ರಿ ನಕ್ಕೊಂತ. ನಾವು ಎಲ್ಲಿ ಹೋದ್ರು ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತೀವಿ ರೀ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ ಅಕ್ಕ ಜೊತೆ ಟ್ರಾವೆಲ್ ಮಾಡಕ್ಕೆ.
ಯಾಕಂದ್ರೆ ನಕ್ಕೊಂತ ಏನಾದರೂ ಮಾತಾಡ್ಕೊಂಡ ಹೋಗ್ತೀರ ನಾವು. ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಒಂದು ಫ್ರೆಂಡ್ಸ್ ಇದ್ದಂಗೆ ರೀ. ಯಾಕಂದರೆ ಯಾವತ್ತೂ ನಮ್ಗೆ ಹಿಂಗೆ ಸಿಟ್ಟು ಮಾಡ್ಕೊಳ್ಳೋದಿರಲಿ ಏನಿಲ್ಲ, ಒಂದು ಫ್ರೆಂಡ್ಸ್ ಥರ ಇರ್ತೀವಿ ರೀ ನಾವು 3 ಜನ. ಅಂತೂ ಹೋಗಿ ಮುಟ್ಟಿದ್ವಿ ರೀ. ಬಸ್ಸಿಗೆ ಹೋಗ್ತೀವಲ್ಲ ನಾವು ಇಲ್ಲಿಂದ ಹುಬ್ಳಿ ಟು ಪುಣಾಗೆ ಹೋಗ್ತೀವಲ್ಲ, ಬಸ್ಸಿಗೆ ಹೋಗ್ತೀವಲ್ಲ, ಅಲ್ಲಿ ಹೋಗಿ ಮುಟ್ಟಿದ್ದೆ ರೀ. ಇಲ್ಲೇನು ಟಿಕೆಟ್ ಕೊಡ್ತಾರಲ್ರಿ, ಅವ್ರಿಗೆ ಹೋಗಿ ಕೇಳಿದ್ದೀವಿ ರೀ ನಾವು, ಈ ಥರ ನಾವು ರಾಖಿ ಕಳಿಸೋದೈತ್ರಿ ಅಂಥೇಳಿ. ಅವ್ರಂದ್ರೆ ಇಲ್ಲ, ಇಲ್ಲಿ ಫೆಸಿಲಿಟಿ ಇಲ್ಲ ಮೇಡಮ್, ಮತ್ತು ನೀವು ಬೇರೆ ಕಡೆ ಟ್ರೈ ಮಾಡಿರಿ ಅಂಥೇಳಿ ಅಂದ್ರಿ. ಇಲ್ಲ ರೀ, ಮತ್ತು ನಮ್ಗೆ ಗೊತ್ತಿರೋದಂದ್ರೆ ಇದೆ ರೀ, ಅಂದರೆ ನಾವು ಏನು ಊರಿಗೆ ಹೋಗ್ತೀವಲ್ರಿ ಪುಣಾಗ, ಇದು ಆ ಬಸ್ ಭಾಳ ಸಮೀಪ ಆಗ್ತೈತ್ರಿ ಆ ಅನ್ನಾರ ಮನೆಗೆ. ಹಂಗಂತೇಳಿ ಅಲ್ಲಿಗೆ ಅವ್ರಿಗೆ ಬೆಳಗ್ಗೆ ಹೋಗಿ ತೊಗೊಳಕ್ಕೆ ತ್ರಾಸ ಆಗೋದಿಲ್ಲ ಅಂಥೇಳಿ ಇದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿರಿ. ಇಲ್ಲ ರೀ, ಅದು ಫೆಸಿಲಿಟಿ ಇಲ್ಲ ರೀ ನಮ್ಮ ಕಡೆ, ನೀವು ಬೇಕಂದರೆ ಬಸ್ ಕಂಡಕ್ಟರ್ ಇರ್ತಾರಲ್ಲ ಅವ್ರಿಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಅಂತೇಳಿ ಹೇಳಿದ್ರಿ. ನಾನು ಅಕ್ಕ ಹೋಗಿ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಹೇಳಿದ್ವಿ ರೀ, ಈ ಥರ ಕಳ್ಸೋದೈತಿ ರಾಖಿಗೆ ಪುಣಾಗ ಅಂತೇಳಿ ಹೇಳಿದ್ವಿ. ಅವ್ರು ಆಗೋದಿಲ್ಲ ಅಂತಂದ್ರಿ. ಆಮ್ಯಾಗ ಹೆಂಗೂ ನಾವು ರಿಕ್ವೆಸ್ಟ್ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ರಾಖಿ ಹಬ್ಬ ಅಂತೂ 2 ದಿನ ಇದಾವ್ರಿ. ಕೊರಿಯರ್ ಅಂತೂ ಹೋಗಕ್ಕೆ ಭಾಳ ಲೇಟ್ ಆಗ್ತೈತಿ, ಪ್ಲೀಸ್ 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 ಅಂತ ಭಾಳ ಕೇಳ್ಕೊಂಡಿರಿ ನಾವು, ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆವಾಗ ಅವ್ರು ಸರಿ ಅಂತೇಳಿ ಫೋನ್ ನಂಬರ್ ಅಡ್ರೆಸ್ ಎಲ್ಲ ತೊಗೊಂಡಿರಿ. ಯಾಕಂದ್ರೆ ಅಲ್ಲಿ ಹೋಗಿ ತಲುಪಿದ ಮ್ಯಾಗ ಅವ್ರು ಫೋನ್ ಹಚ್ಬೇಕಲ್ಲ, ಹಂಗಂತೇಳಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡಿದ್ದೆ ಯಾಕ್ರಿ, ಅಂತ ಅಣ್ಣ ಅಂತ ತಮ್ಮ ಇನ್ಯಾರಿಗೂ ಈ ಪ್ರಪಂಚದಾಗ ಯಾರಿಗೂ ಸಿಗೋದಿಲ್ಲ ಅಂತೇಳ್ರಿ. ನಮ್ಮ ಅಣ್ಣ ಅಂದ್ರೆ ಭಾಳ ಇಷ್ಟ ರೀ ನಮ್ಗೆ. ಹಂಗೆ ನಮ್ಮ ಅಕ್ಕಗೂ ಅಷ್ಟ ರೀ. ಅವ್ರ ತಮ್ಮ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ನಮ್ಮ ಅಣ್ಣನೂ ನಮ್ಗೆ ಭಾಳ ಪ್ರೀತಿಯಿಂದ ನೋಡ್ಕೊತಾರ್ರಿ, ನಮ್ಗೆ ಬೇಕಾಗಿದ್ದೆಲ್ಲ ಕೊಡಿಸ್ತಾರ್ರಿ. ನಮ್ಮ ಇಷ್ಟ ಏನೈತಿ ಏನಿಲ್ಲ ಅಂತೇಳಿ ಎಲ್ಲ ಇದು ಮಾಡ್ತಾರ್ರಿ. ಪ್ರತಿ ವರ್ಷ ಅಣ್ಣನ ಬರ್ತಾನ್ರಿ ಊರಿಗೆ. ಅಣ್ಣಗಂತೂ ಈ ವರ್ಷ ಬರೋಕ್ಕಾಗಿಲ್ಲ. ಅಣ್ಣ ಬಂದಿಲ್ಲ ಅಂದ್ರೆ ನಾವೇ ಹೋಗ್ತೀವ್ರಿ. ಹೋಗಿ ರಾಖಿ ಗೀಕಿ ಕಟ್ಟಿ 1-2 ದಿನ ಇದ್ದು ನಾವು ಬರ್ತೀವ್ರಿ. ಈ ವರ್ಷ ಅಂತೂ ಆಗಿಲ್ಲ ರೀ ನಮ್ಗೆ. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ರೀ. ಯಾಕಂದ್ರೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ರಾಖಿ ಆದರೂ ಕಳಿಸೋಣ ಅಂತೇಳಿ ಕಳಿಸಿದ್ವಿ ರೀ. ಯಾಕಂದ್ರೆ ಅಣ್ಣನೂ ಬೇಜಾರು ಮಾಡ್ಕೊತಾರ್ರಿ, ಏನು ಮಾಡೋದ್ರಿ, ಅಂಥ ಟೈಮ್ ಐತಿ. ಟೈಮ್ಗಂತೂ ಯಾರೂ ನೋಡಿ ಬರೋದಿಲ್ಲ ಹೆಂಗಿರ್ತೈತೆ ಅಂತೇಳಿ. ಇಂತೂ ರಾಖಿ ಕಳಿಸಿದ್ದಾಯ್ತು. ಅಣ್ಣ ಅಂತೂ ರಾಖಿ ಕಟ್ಕೊಂಡು ಒಂದು ಫೋಟೋ ಕಳಿಸಿದ್ರೆ ಸಾಕ್ರಿ, ಅದ ನೋಡಿ ನಮ್ಗೆ ಖುಷಿ ಆಗ್ತೈತಿ. ಮುಂದಿನ ವರ್ಷ ಅಂತೂ ಹೋಗ್ತೀವ್ರಿ ನಾವು ಊರಿಗೆ ಹೋಗಿ ರಾಖಿ ಕಟ್ತೀವಿ. ಯಾಕಂದರೆ ಅಣ್ಣ ಬಂದ್ರೂ ಒಂದು ಖುಷಿನ ರೀ. ಫ್ರೆಂಡ್ಸ್, ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ರೀ. ಪ್ರತಿಯೊಂದು ಅಣ್ಣ ತಂಗಿ ಅಕ್ಕ ತಮ್ಮ ಖುಷಿಯಿಂದ ಈ ವರ್ಷ ರಾಖಿ ಹಬ್ಬ ಆಚರಣೆ ಮಾಡ್ಬೇಕಂತೇಳಿ ಮನಸ್ಫೂರ್ತಿಯಿಂದ ಕೋರ್ಕೊತೀನಿ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ವಿಡಿಯೋಲಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಬಾಯ್.